ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಅನುಭವದ ಕುರಿತಾಗಿ 4 ಮಾತನಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಕೂತಿದ್ದೇನೆ. ಅನುಭವದ ಆಳ ಎಷ್ಟು, ವಿಸ್ತಾರ ಎಷ್ಟು, ಅದರ ಪ್ರಾಯೋಜನಿಕತೆ ಎಷ್ಟು ಅನ್ನೋದ್ರ ಬಗ್ಗೆ ಒಂದೆರಡು ಮಾತನಾಡೋಣ ಅಂತ ಹೇಳಿ ಕೂತಿದ್ದೇನೆ. ವ್ಯಕ್ತಿ ತನ್ನ ಸ್ವಂತ ಜೀವನದಲ್ಲಿ ದೊರಕಿಸಿದ ಅನುಭವಗಳ ಮೇಲಿಂದ ತನ್ನ ಆಸೆ ಅನುರಕ್ತಿಗಳನ್ನು ತಿದ್ದುಕೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಬರುವ ಘರ್ಷಣೆ ಸೋಲುಗಳಿಂದ ಪರರ ಅನುಭವ ನೋಡುವುದರಿಂದ ಆತನು ಕ್ರಮೇಣ ತನ್ನ ಅನುಭವ ಸರಿಯೇ, ಆಸೆ ಸರಿಯೇ, ಭಾವ ಅತಿಯಾಗಿ ಹೋಯಿತೆ, ತನ್ನಂತೆ ಉಳಿದವರು ನೋಡಬಾರದೇಕೆ, ಉಳಿದವರ ಅಭಿಪ್ರಾಯಗಳು ತನ್ನ ಅಭಿಪ್ರಾಯಗಳಷ್ಟೇ ಸತ್ಯವಾಗಿರವೆ, ತನಗಾಗುವ ನೋವಿಗೆ ಕಾರಣವೇನು, ನಿರಾಶೆ ಏಕೆ ಬರುತ್ತದೆ, ತಾನು ತಿಳಿಯದ ಸಂಗತಿಗಳೇನಾದರೂ ಇವೆಯೇ ಎಂಬುದೆಲ್ಲ ಬಿಡಿಸಿ ಬಿಡಿಸಿ ವಿಚಾರ ಮಾಡಬೇಕಾಗುತ್ತದೆ. ಸಾಹಸ ದುಡುಕುಗಳಿಂದ ತೊಡಗುವ ತರುಣ ಜೀವನ ಭಾವನಾ ರಾಜ್ಯದಿಂದ ಕಾರ್ಯಕ್ಷೇತ್ರಕ್ಕೆ ಇಳಿದೊಡನೆಯೇ ಸಾವಿರಾರು ತಡೆ ತೊಡರುಗಳಿಂದಲೂ ಪ್ರತಿಕೂಲ ಪರಿಸ್ಥಿತಿಗಳಿಂದಲೂ ತನ್ನ ಕಣ್ಣು ತೆರೆಯುತ್ತದೆ. ಭಾವನೆಗಳು ವಸ್ತುಸ್ಥಿತಿಗೂ ಇರುವ ಅಂತರವನ್ನು ತೋರಿಸುತ್ತದೆ. ಆಸೆಗೂ ಸಾಧ್ಯತೆಗೂ ಇರುವ ದೂರ ತೋರಿಸುತ್ತದೆ. ಅವುಗಳಿಂದಾಗಿ ಆ ವೇಗಕ್ಕೂ ಅನುರಕ್ತಿಗೂ ಮಿತಿ ತಂದುಕೊಡುತ್ತದೆ. ತನ್ನತನದ ಮೇಲೆ ಪರತನದ ಬಲವಾದ ಪ್ರಭಾವವನ್ನು ಉಂಟು ಮಾಡುತ್ತದೆ. ಹೌದು, 100ಕ್ಕೆ 100 ಸತ್ಯ ಅಲ್ವಾ? ಖಂಡಿತ.